ನಮಸ್ಕಾರ ಎಲ್ಲರಿಗೂ. AI ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಿಮಗೆ SC/ST ವಿದ್ಯಾರ್ಥಿಗಳಿಗೆ ಅಥವಾ ನಿರುದ್ಯೋಗ ಯುವಕ ಯುವತಿಯರಿಗೆ ಸ್ವಾವಲಂಬಿ ಸಾರಥಿ ಯೋಜನೆ ಆನ್ಲೈನ್ ಅಪ್ಲಿಕೇಶನ್ ಅರ್ಜಿ ಆಹ್ವಾನವಾಗಿದೆ. ಈ ಒಂದು ಸ್ವಾವಲಂಬಿ ಸಾರಥಿ ಯೋಜನೆ 4 ಲಕ್ಷ ರೂಪಾಯಿ ಸಬ್ಸಿಡಿಯೊಂದಿಗೆ ಈ ಒಂದು ಟ್ಯಾಕ್ಸಿ ಕಾರನ್ನು ಕೊಡಲಾಗ್ತಾ ಇದೆ. ನೀವು ಕೂಡ ಇದಕ್ಕೆ ಅರ್ಜಿಯನ್ನು ಸಲ್ಲಿಸಬಹುದು. ಯಾವ ರೀತಿ ಅರ್ಜಿಯನ್ನು ಸಲ್ಲಿಸೋದು, ಕೊನೆಯ ದಿನಾಂಕ ಏನೆಲ್ಲ ಡಾಕ್ಯುಮೆಂಟ್ ಬೇಕಾಗುತ್ತೆ ಎಂಬ ಒಂದು ಸಂಪೂರ್ಣವಾದ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನಿಮಗೆ ಕೊಡ್ತಾ ಹೋಗ್ತೀನಿ. ವಿಡಿಯೋನ ಪೂರ್ತಿಯಾಗಿ ನೋಡಿ ಸ್ನೇಹಿತರೆ. ಈ ಒಂದು ಸ್ವಾವಲಂಬಿ ಸಾರಥಿ ಯೋಜನೆ ಆನ್ಲೈನ್ ಅಪ್ಲಿಕೇಶನ್ ಪ್ರಾರಂಭ ಆಗಿದೆ. ಇವಾಗ ನೋಡ್ತಾ ಇದ್ದರೆ ಇದು ಸೇವಾ ಸಿಂಧುನಲ್ಲಿ ಓಪನ್ ಮಾಡಿದಾಗ ಈ ರೀತಿಯಾಗಿ ಬರ್ತಾ ಇದೆ. ಸ್ವಾವಲಂಬಿ ಸಾರಥಿ ವಾಹನ ಯೋಜನೆ 4 ಲಕ್ಷ ರೂಪಾಯಿ ಸಬ್ಸಿಡಿಯೊಂದಿಗೆ ಈ ಒಂದು ಯೋಜನೆಯನ್ನು ಕೊಡಲಾಗ್ತಾ ಇದೆ. ಸೇವಾ ಸಿಂಧುನಲ್ಲಿ ಓಪನ್ ಮಾಡಿದಾಗ ನಿಮಗೆ ಈ ರೀತಿಯಾಗಿ ಬರುತ್ತೆ. ಯಾವೆಲ್ಲ ನಿಗಮಗಳಿಗೆ ಈ ಒಂದು ಆನ್ಲೈನ್ ಅಪ್ಲಿಕೇಶನ್ ಪ್ರಾರಂಭ ಆಗಿದೆ ಅಂತ ಇವಾಗ ಒಂದೊಂದಾಗಿ ಹೇಳ್ತೀನಿ. ನೀವು ಕೂಡ ಈ ಒಂದು ಸಮುದಾಯಕ್ಕೆ ಹಾಗೂ ಈ ಒಂದು ನಿಗಮಕ್ಕೆ ಸಂಬಂಧಪಟ್ಟವರಾದರೆ ನೀವು ಕೂಡ ಅರ್ಜಿಯನ್ನು ಸಲ್ಲಿಸ್ಕೋಬೋದು. 4 ಲಕ್ಷ ರೂಪಾಯಿ ವಾಹನವನ್ನು ನೀವು ಸಬ್ಸಿಡಿಯಾಗಿ ಪಡೆಯಬಹುದು. ಅಂದರೆ ನಿಮಗೆ ಒಂದು ಎಕ್ಸಾಂಪಲ್ ಆಗಿ ಹೇಳ್ತೀನಿ, 10 ಲಕ್ಷ ರೂಪಾಯಿ ಒಂದು ವೆಹಿಕಲ್ ಇದೆ ಅಂದ್ಕೊಳ್ಳಿ, ಕಾರು. ಇದರಲ್ಲಿ ನಿಮಗೆ 4 ಲಕ್ಷ ರೂಪಾಯಿ ಸಬ್ಸಿಡಿ ಸಿಗುತ್ತೆ. ಮಿಕ್ಕುಳಿದ ಒಂದು 6 ಲಕ್ಷ ರೂಪಾಯಿಯನ್ನು ನೀವು ಈ ಒಂದು ಬ್ಯಾಂಕ್ ಲೋನ್ ಆಗಿ ನೀವು ಪಡಿತೀರಾ. ಆ ಒಂದು 6 ಲಕ್ಷ ರೂಪಾಯಿಯನ್ನು ನೀವು EMI ಮುಖಾಂತರ ಕಂತನ್ನು ಕಟ್ಟಬೇಕು. EMI ನೀವು ಕಾರ್ ತೊಗೊಂಡ ನಂತರ EMIನ ಕಟ್ಟಬೇಕಾಗುತ್ತೆ ಸ್ನೇಹಿತರೆ. ಈ ರೀತಿಯಾಗಿ ಒಂದು ಯೋಜನೆಯ ಒಂದು ಉದ್ದೇಶ ಇರುತ್ತೆ. ನಿರುದ್ಯೋಗ ಯುವತಿಯರಿಗೆ ಈ ಒಂದು ಯೋಜನೆಯನ್ನು ಮಾಡಿದ್ದಾರೆ. ಇದರ ಸದುಪಯೋಗವನ್ನು ಪಡ್ಕೊಳ್ಳಿ. ಬನ್ನಿ ಇವಾಗ ಯಾವೊಂದು ನಿಗಮಕ್ಕೆ ಈ ಒಂದು ಅರ್ಜಿಯನ್ನು ಕರೆದಿದ್ದಾರೆ ಅಂತ ನೋಡೋಣ. ಸ್ನೇಹಿತರ ಬಗ್ಗೆ ನೋಡ್ತಾ ಇದ್ದೀರಾ, ಈ ಒಂದು ಆನ್ಲೈನ್ ಅಪ್ಲಿಕೇಶನ್ ಓಪನ್ ಮಾಡಿದಾಗ ನಿಮಗೆ ಮೊದಲನೇದಾಗಿ ಯಾವೊಂದು ನಿಗಮಕ್ಕೆ ಅಂದರೆ ಕರ್ನಾಟಕ ಸ್ಟೇಟ್ ಸಫಾಯಿ ಕರ್ಮಚಾರಿ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಅಂತ. ಈ ಒಂದು ಕರ್ನಾಟಕ ಸ್ಟೇಟ್ ಸಫಾಯಿ ಕರ್ಮಚಾರಿ ನಿಗಮಕ್ಕೆ ಯಾರು ಸಂಬಂಧಪಟ್ಟವರಿದ್ದಾರೋ ಅದಕ್ಕೆ ನೀವು ಅರ್ಜಿಯನ್ನು ಸಲ್ಲಿಸ್ಬೋದು. ಅದೇ ರೀತಿಯಾಗಿ ಕರ್ನಾಟಕ ಆದಿಜಾಂಬವ ಡೆವಲಪ್ಮೆಂಟ್ ಕಾರ್ಪೊರೇಷನ್ಗೆ ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಅದೇ ರೀತಿಯಾಗಿ ಕರ್ನಾಟಕ ಬೋವಿ ಡೆವಲಪ್ಮೆಂಟ್ ಕಾರ್ಪೊರೇಷನ್ SC ಇದು ಕೂಡ SC ಇದೆ. ಇದು ಕೂಡ SC. ಕರ್ನಾಟಕ ಸ್ಟೇಟ್ ಸಫಾಯಿ ಕರ್ಮಚಾರಿ ಇದನ್ನು ಕೂಡ SC ನಿಗಮಕ್ಕೆ ಒಳಪಡುವಂಥದ್ದು. ನಿಮಗೆ ಕ್ಯಾಟಗರಿ ಕೂಡ ಹೇಳ್ತೇನೆ. SC ಮತ್ತು ಕರ್ನಾಟಕ ಮಹರ್ಷಿ ವಾಲ್ಮೀಕಿ ಸ್ಕೆಡ್ಯೂಲ್ಡ್ ಟ್ರೈಬ್ ಡೆವಲಪ್ಮೆಂಟ್ ಕಾರ್ಪೊರೇಷನ್. ಕರ್ನಾಟಕ ಮಹರ್ಷಿ ವಾಲ್ಮೀಕಿ ಸಮುದಾಯದವರು ಇದಕ್ಕೆ ಅರ್ಜಿಯನ್ನು ಸಲ್ಲಿಸ್ಕೋಬೋದು. ಇದಕ್ಕೆ ST ಜನಾಂಗದವರು ST ಕಾರ್ಪೊರೇಷನ್ ಅಂತ ಹೇಳ್ಬೋದು. ಬೇಡ ವಾಲ್ಮೀಕಿ ನಾಯಕ ಜನಾಂಗದವರು ಇದಕ್ಕೆ ಅರ್ಜಿಯನ್ನು ಸಲ್ಲಿಸ್ಕೋಬೋದು. ಅದೇ ರೀತಿಯಾಗಿ ಕರ್ನಾಟಕ ಮೇದಾರ ಸ್ಕೆಡ್ಯೂಲ್ಡ್ ಟ್ರೈಬ್ ನೊಮೆಡಿಕ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಇದಕ್ಕೂ ಕೂಡ ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಇದು ಕೂಡ ST ಬರುತ್ತೆ. ಕರ್ನಾಟಕ ಮೇದಾರ ಸ್ಕೆಡ್ಯೂಲ್ಡ್ ಟ್ರೈಬ್ ನಿಗಮ ಏನಿದೆಯಲ್ಲ ಇದು ಕೂಡ ST ನಿಗಮಕ್ಕೆ ಕಾಲ್ಫರ್ಮ್ ಆಗಿದೆ. ಇವೆರಡು ST ಇದ್ದಾವೆ. ಮೇಲ್ಗಡೆ 3 ಇರುವಂಥ SC ಇದ್ದಾವೆ. 3 SC 2 ST ನಿಗಮಗಳಿಗೆ ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಈ ಒಂದು ಸಮುದಾಯಕ್ಕೆ ಸೇರಿದವರು ಅರ್ಜಿಯನ್ನು ಸಲ್ಲಿಸ್ಕೋಬೋದು. ಯಾವ ರೀತಿ ಅರ್ಜಿಯನ್ನು ಸಲ್ಲಿಸೋದು ಸೇವಾ ಸಿಂಧುನಲ್ಲಿ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೇನೆ. ಇವಾಗ ಈ ಒಂದು ಸಬ್ಸಿಡಿ ಕಾರ್ ಲೋನಿಗೆ ಅರ್ಜಿ ನೀವು ಸಲ್ಲಿಸ್ಬೇಕಂದ್ರೆ ಡಾಕ್ಯುಮೆಂಟ್ ಏನೇನು ಬೇಕು ಅಂತ ಹೇಳ್ತಾ ಹೋಗ್ತೇನೆ. ಯಾಕಂದರೆ ಈ ಒಂದು ಯೋಜನೆಗೆ ಅರ್ಜಿ ಸಲ್ಲಿಸ್ಬೇಕಂದ್ರೆ ಡಾಕ್ಯುಮೆಂಟ್ ನೋಡಿ ಒಂದೊಂದಾಗಿ ಹೇಳ್ತೀನಿ. ಮೊದಲಿಗೆ ಆಧಾರ್ ಕಾರ್ಡ್ ಬೇಕಾಗುತ್ತೆ, ರೇಷನ್ ಕಾರ್ಡ್ ಕೂಡ ಬೇಕಾಗುತ್ತೆ. BPL ರೇಷನ್ ಕಾರ್ಡ್ ಇದ್ದವರಿಗೆ ಅರ್ಜಿ ಸಲ್ಲಿಸೋಕ್ಕೆ ಆಗುತ್ತೆ. BPL ಬಿಟ್ಟು APL ಇದ್ದರೆ ನಿಮ್ಮ ಹತ್ರ ಅರ್ಜಿ ಸಲ್ಲಿಸೋಕ್ಕೆ ಎಲಿಜಿಬಲ್ ಇರೋದಿಲ್ಲ. ಓನ್ಲಿ BPL ಕಾರ್ಡ್ ಇದ್ದವರು ಸಲ್ಲಿಸ್ಬೋದು. ಒಂದು ಫೋಟೋ ಕೂಡ ಬೇಕಾಗುತ್ತೆ. ಚಾಲನಾ ಪರವಾನಗಿ DL ಡ್ರೈವಿಂಗ್ ಲೈಸೆನ್ಸ್ ಕೂಡ ಬೇಕಾಗುತ್ತೆ. ಜಾತಿ ಪ್ರಮಾಣಪತ್ರ ಮತ್ತು ಆದಾಯ ಪ್ರಮಾಣಪತ್ರ, ವಾಹನ ಕೊಟೇಶನ್ ಬೇಕಾಗುತ್ತೆ. ಒಂದು ಬ್ಯಾಂಕ್ ಪಾಸ್ಬುಕ್ ಕೂಡ ಬೇಕಾಗುತ್ತೆ. ಇವಿಷ್ಟು ಡಾಕ್ಯುಮೆಂಟ್ ಇದ್ದರೆ ಈ ಒಂದು ಅರ್ಜಿಯನ್ನು ಸಲ್ಲಿಸ್ಕೋಬೋದು. ಆಲ್ಮೋಸ್ಟ್ ಆಲಾಗಿ ಎಲ್ಲರ ಹತ್ರ ಆಧಾರ್ ಕಾರ್ಡ್, ರೇಷನ್ ಕಾರ್ಡ್, ಒಂದು ಫೋಟೋ ಇರುತ್ತೆ. DL ಕೆಲವು ಹತ್ರ ಇರುತ್ತೆ, ಕೆಲವು ಹತ್ರ ಇರೋದಿಲ್ಲ. ಸೊ ಆದಷ್ಟು ಬೇಗ DL ಮಾಡಿಸ್ಕೊಳ್ಳಿ. ಜಾತಿ ಪ್ರಮಾಣಪತ್ರ ಕೂಡ ಆಲ್ಮೋಸ್ಟ್ ಇರುತ್ತೆ ನಿಮ್ಮ ಹತ್ರ. ಮತ್ತು ಕೊಟೇಶನ್ ಬೇಕಾಗುತ್ತೆ. ಯಾವೊಂದು ವೆಹಿಕಲ್ ನೀವು ತೊಗೊತಾ ಇದ್ದೀರಾ ಆ ಒಂದು ವೆಹಿಕಲ್ದು ಕೊಟೇಶನ್ ಬೇಕಾಗುತ್ತೆ. ಎಕ್ಸಾಂಪಲ್ ಆಗಿ ಈ ಚಿತ್ರದಲ್ಲಿ ನೋಡ್ತಾ ಇದ್ದೀರಲ್ಲ, ಈ ಒಂದು ಮಾರುತಿ ಸುಜುಕಿ ಸ್ವಿಫ್ಟ್ ಡಿಸೈರ್ ಇದೆ. ಈ ಒಂದು ಸ್ವಿಫ್ಟ್ ಡಿಸೈರ್ ವೆಹಿಕಲನ್ನು ತೊಗೋಬೇಕಂದ್ರೆ ಈ ಒಂದು ವೆಹಿಕಲ್ನ ಒಂದು ಕೊಟೇಶನ್ ಬೇಕಾಗುತ್ತೆ. ಈ ಗಾಡಿಯ ಒಂದು ಶೋರೂಮಲ್ಲಿ ನಿಮಗೆ ಕೊಟೇಶನ್ ಕೊಡ್ತಾರೆ. ಆ ಒಂದು ಕೊಟೇಶನ್ನ ನೀವು ತೊಗೊಬೇಕು, ಅಪ್ಲೋಡ್ ಮಾಡಬೇಕಾಗುತ್ತೆ. ಕೆಲವು ಸಲ ಅಪ್ಲೋಡ್ ಕೇಳುತ್ತೆ, ಇನ್ನು ಕೆಲವು ಸಲ ಅಪ್ಲೋಡ್ ಕೇಳಿಲ್ಲ. 2025ರಲ್ಲಿ ಅರ್ಜಿ ಸಲ್ಲಿಸಿದ್ದೀನಿ, ಅಲ್ಲಿ ಕೊಟೇಶನ್ ಕೇಳಿಲ್ಲ. ಕೆಲವು ಸಲ ಕೇಳುತ್ತೆ. ಸೊ ಹಾಗಾಗಿ ಬರೆಸಿಟ್ಕೋದು ಉತ್ತಮ. ಅಲ್ಲ ಅಪ್ಲೈ ಮಾಡಿ ನೋಡಿ. ಸಬ್ಸಿಡಿ ಲೋನ್ಗೆ ಅಪ್ಲೈ ಮಾಡುವಾಗ ಅಲ್ಲಿ ಕೊಟೇಶನ್ ಕೇಳಿದರೆ ಅಲ್ಲಿಗೆ ಡ್ರಾಪ್ ಮಾಡಿ ಕೊಟೇಶನ್ ತಂದು ಅಪ್ಲೋಡ್ ಮಾಡಿಗಿಸಿ ನೀವು ಅರ್ಜಿಯನ್ನು ಹಾಕ್ಬೋದು. ಕೊಟೇಶನ್ ಕೇಳಿಲ್ಲ ಅಂದರೆ ನೀವು ಹಾಗೆ ಅರ್ಜಿಯನ್ನು ಸಲ್ಲಿಸ್ಬೋದು. ನೆಕ್ಸ್ಟ್ ವಿಡಿಯೋದಲ್ಲಿ ಯಾವ ರೀತಿ ಒಂದು ಅರ್ಜಿಯನ್ನು ಸಲ್ಲಿಸೋದು ಅಂತ ತಿಳಿಸ್ಕೊಡ್ತೀನಿ. ನೀವೇ ನಿಮ್ಮ ಮೊಬೈಲಲ್ಲೇ ಅರ್ಜಿಯನ್ನು ಹಾಕೋಬೋದು. ಆ ರೀತಿಯಾಗಿ ನಿಮಗೆ ತಿಳಿಸ್ಕೊಡ್ತೀನಿ.
ಸ್ನೇಹಿತರೆ, ಇದಿಷ್ಟು ಈ ಒಂದು ಸ್ವಾವಲಂಬಿ ಸಾರಥಿ ಕಾರ್ ಲೋನ್ಗೆ ಅರ್ಜಿ ಆಹ್ವಾನ ಆಗಿರೋ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದೇನೆ. ಈ ಒಂದು ಮಾಹಿತಿ ನಿಮಗೆ ಉಪಯುಕ್ತ ಆಗಿದೆ ಅಂತ ಅನ್ಕೊತೀನಿ ಸ್ನೇಹಿತರೆ. ಏನಾದರೂ ಡೌಟ್ಸ್ಗಳಿದ್ದರೆ, ಏನಾದರೂ ಕ್ವಶನ್ ಕೇಳಬೇಕು ಗೊತ್ತಾಗಿಲ್ಲ ಅಂದರೆ ಕಮೆಂಟ್ ಮಾಡಿ, ಕಮೆಂಟಲ್ಲೇ ಉತ್ತರವನ್ನು ಕೊಡ್ತೀನಿ ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ದ ವಾಚಿಂಗ್.